ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಅಮೋಜಿಯಸ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್. ಪ್ಲೀಸ್ ಸಪೋರ್ಟ್ ಮೀ. ಚೆನ್ನಾಗಿ ಹೋದರೂ ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಇವತ್ತು ನೈಟು ಒಂದು ಕಡೆ ಹೋಗೋದಿದೆ, ಅಂದರೆ ನಮಗೆ ಊಟಕ್ಕೆ ಒಂದು ಕಡೆ ಇನ್ವೈಟ್ ಮಾಡಿದ್ದಾರೆ. ಸೊ ಹೋಗೋದಿದೆ, ಏನಕ್ಕೆ ಅಂತ ನಾನು ತಿಳಿಸ್ತೀನಿ. ನಮ್ಮ ಶಾನು ಅಣ್ಣ ಇದ್ದಾರಲ್ಲ, ಅವ್ರ ಮಿಸ್ಸಸ್ಸು ಮತ್ತು ಅವ್ರ ಪಾಪು ಇವತ್ತು ಅವ್ರ ಮನೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಇನ್ವೈಟ್ ಮಾಡಿದ್ರು. ಸೊ ಇವತ್ತು ನಮ್ಮ ಹೀರೋ ಬರ್ತಾ ಇದ್ದಾನೆ, ಹೋಗಿ ನೋಡಿಕೊಂಡು ಊಟ ಮಾಡ್ಕೊಂಡು ಬರಬೇಕು. ಕಲೆಕ್ಷನ್ಗೆ ಹೋಗ್ತಿದ್ರಲ್ವ, ಸೊ ಟೀ ಮಾಡಿ ಕೊಟ್ಟೆ ಅವರಿಗೆ ನಾನು. ಅವ್ರು ಟೀ ಕುಡಿದು ಹೋದರು. ಇವಾಗ ನಾನು ಮುಖ ತೊಳೆದು ಟೀ ಕುಡಿಯೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ರೇಖಾ ಅಕ್ಕ, ಬಾಜು ಅಕ್ಕ ಬಜ್ಜಿ ಮಾಡಿದ್ರಂತೆ. ಸೊ ಅವರು ನನಗೆ ತೊಗೊಂಬಂದು ಕೊಟ್ಟರು. ಬಿಸಿ ಇದೆ, ತಿಂದುಬಿಡು ಗಿರ್ಜಾ ಅಂತ ಹೇಳಿದರು. ಸೊ ನಾನು ಟಿವಿ ನೋಡಿ ಡ್ರೇಗ್ ಬರ್ತಾಯಿದೆ ನನಗೆ. ಟೀ ಹಾಕ್ಕೊಂಡು ಮತ್ತು ಬಜ್ಜಿನ ತಿಂದೆ. ಆ್ಯಂಡ್ ಸಚ್ಚಿಗೂ ಕೂಡ ಉಳಿಸಿದ್ದೀನಿ. ಬಟ್ ಅದು ಇವಾಗ ಏನಪ್ಪ ಅಂದರೆ, ಇವಾಗ ಮುಖ ತೊಳಿಬೇಕು. ಮುಖ ತೊಳೆದ್ಬಿಟ್ಟು ಸೊ ನಾನು ಹೋಗಬೇಕು, ರೆಡಿ ಆಗಬೇಕು. ಹೋಗೋದಲ್ಲ, ರೆಡಿ ಆಗಬೇಕು. ನಾನು ಸಚ್ಚಿ ಇಬ್ಬರು ಸೇರಿ ಹೋಗಬೇಕು. ರೆಡಿ ಆಗ್ತೀನಿ. ಮಳೆ ಅಂತೂ ನಿಂತಿಲ್ಲ, ಚಳಿ ಆಗ್ತಾಯಿದೆ. ಸೊ ಅದಕ್ಕೆ ಇದು ಸ್ವೆಟ್ರೆಲ್ಲ ಅಮ್ಮನ ಮನೆಯಲ್ಲಿದ್ದೆ, ನಾನು ತೊಗೊಂಬಂದಿಲ್ಲ. ಇದು ಸಚ್ಚಿದು ಡ್ರೆಸ್ ಅನಿಸುತ್ತೆ ಇತ್ತು. ಸೊ ಅದನ್ನೇ ನಾನು ಹಾಕ್ಕೊಂಡಿನಿ. ಇವಾಗ ರೆಡಿ ಆಗೋಣ. ನಾನು ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಾಧ್ಯ ಆದರೆ ನೈಟ್ ಮಲಗೋಷ್ಟರಲ್ಲಿ ಶೇರ್ ಮಾಡಿಬಿಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಇನ್ ಕೇಸ್ ಆಗಿಲ್ಲ ಅಂದರೆ ನಾಳೆ ಮಾರ್ನಿಂಗ್ ಖಂಡಿತ ಮಾಡ್ತೀನಿ. ಸೊ ಅಪ್ಡೇಟ್ನ ನೆಕ್ಸ್ಟ್ ತಿಳಿಸ್ತೀನಿ. ಸಚ್ಚಿ ಬೇರೆ ಇವಾಗ ಕಲೆಕ್ಷನ್ ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ಥಿಂಗ್ಸ್ ಬೇಕಾಗಿದೆ, ಅದನ್ನ ತೊಗೊಂಡು ಬರ್ತಾರೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಥ್ಯಾಂಕ್ ಯು. ಕಂಟಿನ್ಯೂ ಮಾಡ್ತೀನಿ. ಇದು ಪ್ರೆಸ್ಟೀಜ್ 3 ಬರ್ನರ್ದು ಗ್ಯಾಸ್ ಸ್ಟವ್. ಇದು ನಮಗೆ ಬೇಕಿತ್ತು, ಯಾಕಂದರೆ ಮನೆಯಲ್ಲಿರೋದು ಸ್ಮೆಲ್ ಬರ್ತಾಯಿತ್ತು. ಸುಮಾರು ದಿನದ ಅನ್ಕೊತಿದ್ವಿ ಚೇಂಜ್ ಮಾಡಬೇಕು ಅಂತ. ಸೊ ಇವತ್ತು ತೊಗೊಂಡ್ವಿ, ಯಾಕೆಂದರೆ ತುಂಬಾ ಸ್ಮೆಲ್ ಬರ್ತಾ ಇದೆ. ಅದು ನಮ್ಮ ಮನೇಲಿರೋದು ತುಂಬ ವರ್ಷ ಆಯ್ತಂತೆ. ಸೊ ನಮ್ಮ ಅತ್ತೆಮ್ಮ ಇದ್ದ ತೊಗೊಂಡಿರೋದು. ಹಾಗಾಗಿ ಇವಾಗ ಅದನ್ನ ಚೇಂಜ್ ಮಾಡೋಣ ಅಂತ ಇವಾಗ ಚೇಂಜ್ ಮಾಡ್ತಾಯಿದ್ದೀವಿ. ಸೊ ಇದನ್ನೇ ಫೈನಲ್ ಮಾಡಿಕೊಂಡು ತೊಗೊಂಬರ್ತೀವಿ ಅಂತ ಹೇಳಿದರು. ನನಗೆ ರೆಡಿ ಆಗ್ಲಿಕ್ಕೆ ಹೇಳಿದರು. ಸೊ ನಾ ಇವಾಗ ರೆಡಿ ಆಗಬೇಕು. ಇವಾಗ ನಾನು ತಲೆ ಬಾಚಿಕೊಂಡು ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗಿಬಿಡ್ತು ಆಯಿತು ಅಂದ್ಕೊಂಡೆ ನಾನು. ಆದರೆ ಮುಖ ತೊಳೆಯೋಷ್ಟರಲ್ಲಿ ಸಚ್ಚಿ ಮತ್ತೆ ಅದನ್ನು ಫಿಟ್ಟಿಂಗ್ ಮಾಡೋರೆಲ್ಲ ಬಂದೇ ಬಿಟ್ಟರು. ಫಿಟ್ಟಿಂಗ್ ಮಾಡೋ ಅಣ್ಣಂಗೆ ಕರ್ಕೊಂಬಂದಿದ್ರು. ಸೊ ನಾನು ಇವಾಗ ಏನೂ ಮಾಡೋಕ್ಕಾಗಲ್ಲ, ಇವಾಗ ರೆಡಿ ಆಗಬೇಕಂದೆ ಆಗಲಿಲ್ಲ. ಆ್ಯಂಡ್ ಸಿಂಕ್ ಕೂಡ ಸರಿ ಇರಲಿಲ್ಲ, ಅದಕ್ಕೂ ಪೈಪ್ ಬೇಕಿತ್ತು. ಅದನ್ನೂ ತೊಗೊಂಬ ಅಂತ ಹೇಳಿದ್ದೆ, ಅದನ್ನೂ ಕೂಡ ತೊಗೊಂಬಂದರು ಇವಾಗ ಅವರು. ಸೊ ನನಗೆ ಇವಾಗ ರೆಡಿ ಹಾಕೋಕ್ಕಲ್ಲ, ಅದು ಗ್ಯಾಸು ಎಲ್ಲ ಸೆಟ್ ಮಾಡಲಿ ಮತ್ತು ಸಿಂಕ್ ಪೈಪೆಲ್ಲ ಹಾಕಿಬಿಡ್ಲಿ. ಅದಾದಮೇಲೆ ರೆಡಿ ಆಗಿಬಿಡ್ತೀನಿ. ಒಂದು 5 ನಿಮಿಷದಲ್ಲಿ ಬೇಗ ರೆಡಿ ಆಯ್ತು. ಹೆಂಗಿದ್ರು ಮನೆಗೆಲ್ವ ಇಲ್ಲೇ ಹೋಗಬೇಕು. ಸೊ ಹಂಗಾಗಿ ರೆಡಿ ಆಯ್ತು ಅಂದ್ಕೊಂಡೆ. ಇವಾಗ ಇವರು ಸಿಂಕು ಮತ್ತು ಗ್ಯಾಸ್ನ ರೆಡಿ ಮಾಡ್ತಾಯಿದ್ದಾರೆ. ಹಳೆ ಗ್ಯಾಸ್ನ ತೆಗ್ದಿಟ್ಬಿಟ್ಟು ಇವಾಗ ಹೊಸ ಗ್ಯಾಸ್ನ ತೆಗೆದು ಹಾಕ್ತಾಯಿದ್ದಾರೆ. ನಂಗೆ ನಿಜ ಇಷ್ಟ ಆಯಿತು ಇದು ಗ್ಯಾಸ್ ಸ್ಟವ್. ಅಲ್ಲಿ ಇನ್ನೂ ಸುಮಾರಿತ್ತು, ಬಟ್ ನಾವು ಇದನ್ನೇ ಏನಕ್ಕೆ ಸೆಲೆಕ್ಟ್ ಮಾಡಿದ್ವಿ ಅಂತಂದರೆ, ಇದು ಒಲೆನ ಎತ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿದೆ. ನನಗೆ ಈ ಥರ ನಾನು ಅಡ್ವರ್ಟೈಸ್ಮೆಂಟಲ್ಲೆಲ್ಲ ನೋಡಿದ್ದೆ, ನನಗೆ ಅದೇ ಇಷ್ಟ ಆಗಿತ್ತು. ಸೊ ಬಟ್ ಆಟೋಮೆಟಿಕ್ ಇಲ್ಲ ಅನ್ನೋದೊಂದು ಬಿಟ್ಟರೆ ನನಗೆ ಗ್ಯಾಸ್ ತುಂಬಾ ಇಷ್ಟ ಆಯಿತು. ಸೊ ನಮ್ಮ ಕಡೆ ಇರೋದನ್ನು ರಿಟರ್ನ್ ಮಾಡಿ ಇವಾಗ ತಂದಿರೋದನ್ನು ಸೆಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವಾಗ ಅದನ್ನ ಸೆಟ್ ಮಾಡಿದ್ದಾಯಿತು. ಇವಾಗ ಅದನ್ನ ಒಂದ್ಸರಿ ಚೆಕ್ ಮಾಡ್ತಿದ್ದಾರೆ. ಸಚ್ಚಿಗೆ ನೀನೇ ಆನ್ ಮಾಡಿಬಿಟ್ಟು ನೋಡು ಅಂತ ಹೇಳಿದೆ. ಸೊ ಅವರು 3 ಒಲೆನ ಹಚ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಟ್ರು. ಸೊ ಇವಾಗ ನಾನು ಒಲೆಗೆ ಪೂಜೆ ಮಾಡಿ ಇದಾದಮೇಲೆ ಸ್ವಲ್ಪ ಹಾಲು ಕಾಸಿ ಅದೇ ಹಾಲಿಂದ ಅವ್ರಿಗೆ ಟೀ ಮಾಡಿಕೊಡ್ತೀನಿ, ಹಾಲು ಉಕ್ಕಿಸಿ. ಆಮೇಲೆ ನಾನು ಇವಾಗ ಅದನ್ನ ಸಿಂಕ್ನ ರೆಡಿ ಮಾಡ್ತಿದ್ರಲ್ಲ, ಅದು ಫುಲ್ ಫಿಟ್ಟಿಂಗ್ ಮಾಡಿದರು. ಅದು ಕೂಡ ಫಿಟ್ಟಿಂಗ್ ಕರೆಕ್ಟ್ ಆಯಿತು. ಅದು ಪೈಪ್ ಬೇರೆ ಹೊಸ್ತಾಕಿದ್ರು. ಅಂದರೆ ಇವಾಗ ಚಳಿ ಇರೋದ್ರಿಂದ ಆಚೆ ಹೋಗಿ ತೊಳೆಯೋಕ್ಕೆ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ. ಇದು ಪೈಪ್ ಹಾಳಾಗಿತ್ತು. ಹಾಗಾಗಿ ನೋಡಿ ನಮ್ಮ ಗ್ಯಾಸ್ ಹೇಗಿದೆ ಅಂತ. ಹೋಗುವಾಗ ಸಚ್ಚಿ ಹೇಳಿದ್ರು, ನೀನು ಸ್ವಲ್ಪ ಬೇಗ ರೆಡಿಯಾಗು, ಮಳೆ ಬೇರೆ ಬರ್ತಿರುತ್ತೆ. ಸೊ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿ ಹೋದರು. ಮತ್ತು ಇನ್ನು ನಮ್ಮ ಅಣ್ಣ ಮತ್ತು ಅತ್ತಿಗೆ ಅವರು ಒಟ್ಟಿಗೆ ಬರ್ತಾರಂತ ಹೇಳಿದರು. ಸೊ ಹಾಗಾಗಿ ಅವ್ರು ಬರೋಷ್ಟರಲ್ಲಿ ನಾನು ರೆಡಿ ಆಗಬೇಕು ಅಂತ ಅಂದ್ಕೊಂಡು ಇವಾಗ ನಾನು ಇದನ್ನು ಕೆಳಗಡೆ ಎಲ್ಲ ಸಿಂಕ್ ಕೆಳಗಡೆ ಎಲ್ಲ ಅದು ನೀರು ಎಲ್ಲ ಚೆಲ್ಲಿ ಗಲೀಜಾಗಿತ್ತು. ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕಿತ್ತು. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟೆ ನಾನು. ಕ್ಲೀನ್ ಮಾಡಿ ಇವಾಗ ನಾನು ಮತ್ತೆ ಫ್ರೆಶ್ ಅಪ್ ಆಗ್ತಾ ಇದ್ದೆ. ಬಟ್ ಇದು ಪ್ರೆಸ್ಟೀಜ್ ಕಂಪ್ನಿದು. ಅಲ್ಲಿ ನನ್ನ ಗಂಡ ನೋಡಿದಾಗೂ ಅದ್ರ ಫೀಚರ್ಸ್ ಎಲ್ಲ ನೋಡಿ ತೊಗೊಂಬಂದಿದ್ರು. ಆ್ಯಂಡ್ ನಾನು ಇದರಲ್ಲಿ ನೋಡ್ತಾ ಇದ್ದೀನಿ, ಇವೆಲ್ಲ ಅಲ್ಲೇ ಸಿಗೋ ಪ್ರಾಡಕ್ಟ್ಸ್ಗಳು. ಮತ್ತು ಇದು ISO ಮಾರ್ಕ್ ಕೂಡ ಇದೆ ಮತ್ತು 5 years ವಾರಂಟಿ ಇದೆ. ನನಗೂ ಕೂಡ ಇಷ್ಟ ಆಯಿತು ಇದು. ಸೊ ಹಾಗಾಗಿ ಫೈನಲ್ ಇದನ್ನೇ ಮಾಡಿದ್ವಿ. ಅಲ್ಲಿ ಇನ್ನೂ 4-5 ಇತ್ತು, ಆದರೆ ನಾವು ಅದನ್ನ ತೊಗೊಳ್ಳಿಲ್ಲ. ಹೋಗ್ತೀನಿ ಅಂತ ಹೋದ ಸಚ್ಚಿ ರಿಟರ್ನ್ ಬಂದು ಬೇಗ ರೆಡಿಯಾಗು ಅಂತ ನನಗೆ ಹೇಳ್ತಾ ಇದ್ದರು. ನೀನು ಲೇಟ್ ಮಾಡ್ತೀಯಾ ಅಂತಿದ್ರು. ಇಲ್ಲ, ನೀನು ಹೀಗೆ ಬರೋಷ್ಟರಲ್ಲಿ ನಾನು ರೆಡಿ ಆಗ್ತೀನಿ ಅಂತ
ನೋಡಿ ನಾನು ಭಾಳ ಅಂದರೆ ಒಂದು 5 ನಿಮಿಷದಲ್ಲಿ ನಾನು ಕೂಡ ರೆಡಿ ಆಗಿಬಿಟ್ಟೆ. ಅಷ್ಟರಲ್ಲೇ ಅಮ್ಮ ಫೋನ್ ಮಾಡಿದರು. ಅಮ್ಮನೊಟ್ಟಿಗೆ ಮಾತಾಡ್ಕೊತಾನೆ ರೆಡಿ ಆಗಿದೆ. ಸೊ ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ. ಜಸ್ಟ್ ಸಿಂಪಲ್ ಆ್ಯಂಡ್ ಇವಾಗ ಹೋಗ್ಲಿಕ್ಕಂತ ರೆಡಿ ಆದ್ವಿ. ಮತ್ತು ನಮ್ಮ ಅಣ್ಣಗೆ ಫೋನ್ ಮಾಡಿದರು ಸಚ್ಚಿ. ಅವರು ಪಾಪು ಮಲಗಿದೆ, ಒಂದು 5 ನಿಮಿಷ ಬರ್ತೀವಿ ಅಂತಂದರು. ಇಲ್ಲಿ ನೋಡಿದರೆ ಕರೆಂಟೇ ಹೋಗಿಬಿಡ್ತು. ಸೊ ಕರೆಂಟ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ, ಕುತ್ಕೊಂಡ್ವಿ ಕರೆಂಟ್ ಬರುತ್ತೆ ಅಂತ. ಸೊ ಕರೆಂಟ್ ಅಂತೂ ಬೇಗ ಬರಲಿಲ್ಲ. ಸೊ ನಾನೇ ಖಾಲಿ ಕೂರೋದೇನಂತ ಒಂದೆರಡು ವಿಡಿಯೋಸ್ ಮಾಡ್ತಾಯಿದ್ದೆ. ಟಾರ್ಚ್ ಹಾಕ್ಕೊಂಡು ಸ್ವಲ್ಪ ವಿಡಿಯೋಸ್ ಮಾಡಿದ್ರಾಯ್ತು ಅಂತ ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಕಾಲಿಗೆಲ್ಲ ಸಿಡಿದಿದ್ದೀರ ರಾಣಿ ಚೆನ್ನಮ್ಮ ಹಾಸ್ಟೆಲ್ ನಿಯರು, ಫೈರ್ ಆಫೀಸ್ ನಿಯರು. ನಮ್ಮ ಬ್ಯಾಡ್ಗಿದ್ದು ಫೈರ್ ಆಫೀಸು ಇಲ್ಲೇ ಇರೋದು. ಸೊ ನೀವು ನೋಡ್ತಾ ಇರ್ಬೋದು ಫೈರ್ ಸ್ಟೇಷನ್ನ. ಇಲ್ಲೇ ಹೋದ್ವಿ ನಾವು, ಹತ್ರನೇ ಇತ್ತು. ಅಂದರೆ ಫೈರ್ ಸ್ಟೇಷನ್ಗೆ ಹತ್ರನೇ ಅವ್ರ ಮನೆ ಇತ್ತು. ಸೊ ಹೋದ್ವಿ ನಾವು. ಆಮೇಲೆ ನಮ್ಮ ಅಣ್ಣಯ್ಯ ಊಟಕ್ಕೆಲ್ಲ ತಂದಿಟ್ಟರು. ಒಂಥರ ಅಷ್ಟರು ಕೂಡಿ ಊಟ ಮಾಡ್ತಿದ್ವಿ. ನಮ್ಮ ಹಿತೇಶ್ ಮತ್ತು ನಮ್ಮ ಅಣ್ಣ ಅತ್ತಿಗೆ ಅವ್ರ ಪಾಪು ಅವರು ಬಂದಿದ್ದರು. ನಾವು ಕೂಡ ಹೋಗಿದ್ವಿ. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿದ್ವಿ. ಇವನೇ ನಮ್ಮ ಹೀರೋ. ಎಲ್ಲರೂ ಕೂಡಿ ಊಟ ಮಾಡಿ ತುಂಬಾ ದಿನ ಆಗಿಬಿಟ್ಟಿತ್ತು. ನಾನು ಕಾಲೇಜ್ ಟೈಮಲ್ಲಿ ಅವರೊಟ್ಟಿಗೆಲ್ಲ ಊಟ ಮಾಡಿದ್ದು. ಮತ್ತು ನಾನು ಈ ಥರ ಎಲ್ಲ ಒಟ್ಟಿಗೆ ಊಟ ಮಾಡಿರಲಿಲ್ಲ. ಸೊ ನಮಗೆ ನೀಡ್ಕೊಂಡು ಚೆನ್ನಾಗಿ ಊಟ ಮಾಡಿ ಅಂತ ಎಲ್ಲನೂ ಒಟ್ಟಿಗೆ ತಂದಿಟ್ಬಿಟ್ಟಿದ್ರು. ಸೊ ಎಲ್ಲರೂ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ಚಿಕನ್ ಮತ್ತು ಅದು ಯಾವುದೋ ಬಿರಂಜಿ ರೈಸ್ ಮತ್ತು ಸ್ವೀಟ್ ಜಿಲೇಬಿ ಅಂತ ತೊಗೊಂಬಂದಿಟ್ಟಿದ್ರು. ನಾವೆಲ್ಲ ಸೇರಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಕುಂತು ಮಾತಾಡಿ ಆಮೇಲೆ ನಾವು ಹೊರಟ್ರಾಯಿತು. ಮತ್ತೆ ಮಳೆ ಬರುತ್ತೆ ಅಂತ ಹೊರಟ್ವಿ. ಸೊ ಆ್ಯಂಡ್ ಮನೆಗೆ ಬಂದ್ವಿ. ಅಡಿಕೆಲೆಲ್ಲ ಹಾಕ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಮನೆ ರೀಚ್ ಆದ್ವಿ. ಸಚ್ಚಿಗೆ ಫೋನ್ ಬಂತು, ಅವ್ರ ಫ್ರೆಂಡ್ ಯಾರ್ದೋ ಗಾಡಿ ಸಿಕ್ಕೊಂಬಿಟ್ಟಿದೆ ಅಂತಂದು. ಸೊ ಅವ್ರು ಹೋಗಬೇಕಾಯ್ತು. ನಾನು ಹಾಗೆ ಆಚೆ ಬಿಟ್ಟು ಅವರು ಹೋದರು. ಅಂದರೆ ಅಣ್ಣ ಅದಕ್ಕೇನ ಅವ್ರ ಮನೆಗೆ ಬಿಟ್ಟು ಹಾಗೆ ಹೋಗ್ತೀವಿ ಅಂತ ಹೋದರು. ನಾನು ಒಬ್ಬಳೇ ಇದ್ದೆ. ಬಟ್ ಇದನ್ನು ನಾನು ಮೇಕಪ್ ಮಾಡ್ಕೊಂಡು ಹೋಗಿದ್ನಲ್ಲ, ಅದನ್ನ ರಿಮೂವ್ ಮಾಡಬೇಕಿತ್ತು. ಅದೇ ರೋಸ್ ವಾಟ್ರಿಂದನೇ ರಿಮೂವ್ ಮಾಡಿ ನಿಮಗೆ ತೋರಿಸಿದ್ರಾಯ್ತು ಅಂತ. ಸೊ ನಾನು ಇವಾಗ ಅದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ರೋಸ್ ಬಾಟಲ್ಗೆ ಈ ಥರ ಸ್ಪ್ರೇ ಆಪ್ಷನ್ ಕೊಟ್ಟಿರ್ತಾರೆ, ಕೆಲವೊಂದಕ್ಕೆ ಕೊಟ್ಟಿರಲ್ಲ. ಕೊಟ್ಟಿರೋದನ್ನು ನಾವು ಕೈಲೇ ಹಚ್ಕೊಂಡ್ರೂ ನಡೆಯುತ್ತೆ. ಕೊಟ್ಟಿರೋದಕ್ಕೆ ನಾವು ಈ ಥರ ಸ್ಪ್ರೇ ಮಾಡಿಕೊಂಡು ಈ ಥರ ಟಿಶ್ಯೂ ಅಥವಾ ಪೇಪರ್ ಇಲ್ಲ ಅಂದರೆ ನಾವು ಟವೆಲಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಮುಖ ಹೇಗೆ ಕಾಣ್ತಾ ಇದೆ ಅಂದರೆ ನಾವು ಹಚ್ಕೊಂಡ್ರೆ ಮೇಕಪ್ ಆಗಲಿ ಅಥವಾ ಡಸ್ಟ್ ಆಗಲಿ ರಿಮೂವ್ ಮಾಡೋದಷ್ಟೇ. ನೋಡ್ತಾ ಇರ್ಬೋದು ಈ ಥರ ಟಿಶ್ಯೂಗೆ ಯಾವ ಥರ. ಕರೆಂಟ್ ಬೇರೆ ಇಲ್ಲ. ಅವ್ರು ಕಾಲ್ ಮಾಡ್ಕೊತಾನೆ ಇದ್ದಾರೆ. ಬಟ್ ಆದ್ರೂ ಎಸ್ ಅವ್ರು ಬರ್ತಾರೆ ಇನ್ನೇನು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ.